ಐತಿಹಾಸಿಕ ಹಂಪಿ ಉತ್ಸವಕ್ಕೆ ಕೈ ಬೀಸಿ ಕರಿತಾ ಇದೆ. ವಿಭಿನ್ನ ಅಲಂಕಾರ ಶ್ರೀ ವಿರೂಪಾಕ್ಷ ದೇಗುಲದ ಬಳಿ ಹಾಕಿರುವಂತಹ ಹಂತರ ಅದ್ಧೂರಿಯಾಗಿ ಬಣ್ಣ ಬಣ್ಣದ ಅಲಂಕಾರದಿಂದ ಕಂಗೊಳಿಸ್ತಾ ಇದೆ. ಕೈ ಬೀಸಿ ಕರಿತಾ ಇದೆ ಹಂತರ. ವಿಭಿನ್ನವಾಗಿ ಭಾರಿ ಅಲಂಕಾರವನ್ನ ಮಾಡಿರುವಂತಹ ವಿಜಯನಗರ ಜಿಲ್ಲಾಡಳಿತ. ಶ್ರೀ ವಿರೂಪಾಕ್ಷ ದೇವಾಲಯ ಗೋಪುರದ ಎದುರು ಬಣ್ಣ ಬಣ್ಣದ ಹಂದರಗಳು ನಿರ್ಮಾಣವಾಗಿರುವಂಥದ್ದು ವಿಶಿಷ್ಟ ಆಕರ್ಷಣೆಯಿಂದ ಗಮನ ಸೆಳೆತಾ ಇರುವಂತಹ ಹಂದರ ನೋಡಿ ವಿಭಿನ್ನವಾಗಿ ಅಲಂಕಾರವನ್ನ ಮಾಡ್ತಾ ಇದೆ. ಭಕ್ತರನ್ನ ಕೈಬೀಸಿ ಕರಿತಾ ಇದೆ. ಬಣ್ಣ ಬಣ್ಣದ ಅಲಂಕಾರದಿಂದ ಕಂಗೊಳಿಸ್ತಾ ಇದೆ. ದೇವಾಲಯದ ಎದುರು ಗೋಪುರದ ಎದುರು ಬಣ್ಣಗಳು ಸುಣ್ಣ ಬಣ್ಣಗಳಿಂದ ಕಂಗೊಳಿಸ್ತಾ ಇದೆ. ವಿಭಿನ್ನ ರೀತಿಯಾಗಿ ಅಲಂಕಾರವನ್ನ ಮಾಡ್ತಾ ಇದೆ. ಈ ಬಾರಿಯಂತೂ ಬಹಳ ವಿಶೇಷವಾಗಿ ಅಲಂಕಾರವನ್ನ ಮಾಡಿದೆ ವಿಜಯನಗರ ಜಿಲ್ಲಾಡಳಿತ. ಶ್ರೀ ವಿರೂಪಾಕ್ಷ ದೇವಾಲಯವನ್ನ ಒಳ್ಳೆ ಚೆನ್ನಾಗಿ ಕಂಗೊಳಿಸುವಂತೆ ಡೆಕೋರೇಟ್ ಮಾಡಿರುವಂಥದ್ದು. ಕೈಬೀಸಿ ಕರಿತಾ ಇದೆ ಅಲಂಕಾರದಿಂದ. ಬಣ್ಣ ಬಣ್ಣದ ಸುಣ್ಣ ಬಣ್ಣವನ್ನು ಕೂಡ ಮಾಡಿರುವಂಥದ್ದು. ವಿರೂಪಾಕ್ಷ ದೇಗುಲದ ಬಳಿ ಹಾಕಿರುವಂತಹ ಹಂದರ ವಿಭಿನ್ನವಾಗಿ ಅಲಂಕಾರವನ್ನು ಕೂಡ ಮಾಡಲಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು. ನೇರ ಸಂಪರ್ಕದಲ್ಲಿದ್ದಾರೆ. ಸಿದ್ದು, ನೋಡಿ, ಈಗ ಐತಿಹಾಸಿಕ ಹಂಪಿ ಉತ್ಸವಕ್ಕೆ ಕ್ಷಣಗಣನೆ ಶುರುವಾಗಿರುವಂಥದ್ದು. ಕೈಬೀಸಿ ಕರಿತಾ ಇದೆ ವಿಭಿನ್ನ ರೀತಿಯ ಅಲಂಕಾರ ಅಂತಾನೆ ಹೇಳ್ಬೋದು. ಹೇಗೆ ಅಲಂಕಾರವನ್ನ ಮಾಡಿಕೊಳ್ಳಲಾಗಿದೆ, ಹಾಗೆಯೇ ಏನೆಲ್ಲ ಸಿದ್ಧತೆಗಳು ಕೂಡ ನಡೀತಾ ಇದೆ ಅಂತ? ಖಂಡಿತವಾಗ್ಲೂ ನಿರೀಕ್ಷಾ, ಹಂಪಿ ಉತ್ಸವ ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲ, ಇದು ಕರ್ನಾಟಕದ ಇತಿಹಾಸದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ. ಜೊತೆಗೆ ಕಲೆಗಳ ಮಹೋತ್ಸವ ಹಾಗೂ ಸಂಗೀತ, ನೃತ್ಯ, ನಾಟಕ ಮತ್ತು ಜನಪದ ಕಲಾ ಪ್ರದರ್ಶನಗಳ ಮೂಲಕ ಹಂಪಿ ಇತಿಹಾಸವನ್ನ ಜೀವಂತವಾಗಿಡೋದಕ್ಕಾಗಿನೇ ಹಂಪಿ ಉತ್ಸವನ್ನ ಸುಮಾರು ಒಳ್ಳೆ